ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ಅರ್ಧ ದಿನ ರಜೆ ಘೋಷಿಸಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸರ್ಕಾರಿ ಕಚೇರಿಗಳಿಗೆ ರಜೆ ಕೊಡಲಾಗಿದೆ. ಇನ್ನು ಬೆಳಗ್ಗೆಯಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ ರಜೆ ಇರಲಿದೆ. ತದನಂತರ ಎಂದಿನಂತೆ ಕಚೇರಿಗಳು ಪುನರ್ ಆರಂಭವಾಗಲಿದೆ. ಅಯೋಧ್ಯೆ ಭೂಮಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಕಿ ಸರ್ಪಗಾವಲಿದೆ. ಇದೀಗ ಸರಯೂ ನದಿಯ ಸುತ್ತಮುತ್ತ ಹೆಚ್ಚಿನ ಕಣ್ಗಾವಲು ಇಡಲಾಗಿದೆ. ಪೊಲೀಸ್ ಕಂಟ್ರೋಲ್ ರೂಮ್ ಸುತ್ತಮುತ್ತ ಸಿಸಿಟಿವಿ ಅಳವಡಿಕೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾಕಿ ಕಣ್ಣಿಟ್ಟಿದೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಇದೀಗ ದಿನಗಣನೆ ಶುರುವಾಗಿದೆ. ಈ ಹಿನ್ನೆಲೆ ಎಲ್ಲಿ ನೋಡಿದ್ರೂ ರಂಗೋಲಿಯ ಚಿತ್ತಾರ. ಪಂಜಾಬ್ನ ಬಾಂಗ್ಡಾ ನೃತ್ಯದ ರಂಗೋಲಿ ಚಿತ್ತಾರ ಎಲ್ಲರ ಆಕರ್ಷಣೆಯಾಗಿತ್ತು. ಈ ಬಗ್ಗೆ ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟಿ ವಿವರವಾಗಿ ವರ್ಣಿಸಿದ್ದಾರೆ. ಅದನ್ನ ಬನ್ನಿ ನೋಡ್ಕೊ ಬರೋಣ. ಅಯೋಧ್ಯೆ ರಾಮಲಲ್ಲಾ ಉದ್ಘಾಟನೆಗೆ 3 ದಿನ ಮಾತ್ರ ಬಾಕಿ ಇದೆ. ರಾಮನಿಗೆ ವಿವಿಧ ರೀತಿಯಲ್ಲಿ ಭಕ್ತಾದಿಗಳು ನಮನ ಸಲ್ಲಿಸುತ್ತಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ವಿನ್ಯಾಸವನ್ನ ಕಟ್ಟಿಗೆಯಲ್ಲಿ, ಕಲ್ಲಲ್ಲಿ, ಸೀಮೆ ಸುಣ್ಣದಲ್ಲಿ ನಿರ್ಮಾಣ ಮಾಡಿದ್ದನ್ನ ನೋಡಿದ್ದೀರಿ. ಅದೇ ರೀತಿ ಇಲ್ಲೊಬ್ಬ ಯುವಕ ಪಾರ್ಲೇಜಿ ಬಿಸ್ಕೆಟ್ನಲ್ಲಿ ಅಯೋಧ್ಯೆ ರಾಮ ಮಂದಿರವನ್ನ ಕಟ್ಟಿದ್ದಾನೆ. ಯುವಕನ ಕಲೆಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇನ್ನು ಪ್ರಯಾಗ್ರಾಜ್ನ ಗಂಗಾ ತೀರದಲ್ಲಿ ಕಲಾವಿದನೊಬ್ಬ ಮರಳಿನಲ್ಲಿ ಅಯೋಧ್ಯೆ ರಾಮ ಮಂದಿರವನ್ನ ರಚಿಸಿದ್ದಾನೆ. ಬಳಿಕ ಕಲಾವಿದ ಅಜಯ್ ಗುಪ್ತಾ ಅಂಡ್ ಟೀಮ್ ರಾಮನ ಭಜನೆಯನ್ನ ಮಾಡಿದ್ರು. मुकुट कुंडल तिलक चारि जाहिरा मिलहि सोबर सहज सुंदर सावरो करुणा निदान सुजान शील स्नेह जानत रावरो सुत हनुमान की लीला लीलक सुंदरम मुकुट कुंडल तिलक चारि. ಇಡೀ ದೇಶದ ಜನರ ಚಿತ್ತ ರಾಮನೂರಿನತ್ತ. ರಾಮನ ಭಕ್ತರು ವಿವಿಧ ರೀತಿಯಲ್ಲಿ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಶ್ರೀರಾಮನ ಭಕ್ತರೊಬ್ಬರು ಸರಯೂ ನದಿಯಿಂದ ರಾಮನ ದರ್ಶನ ಪಡೆಯಲು ದೀರ್ಘದಂಡ ನಮಸ್ಕಾರದ ಮೂಲಕ ಆಗಮಿಸಿದ್ದಾರೆ. ರಾಮನ ಪ್ರೇರಣೆ ನನಗೆ ಸಿಕ್ಕಿದೆ, ಹೀಗಾಗಿ ನಾನು ರಾಮನಿಗಾಗಿ ಈ ಸೇವೆಯನ್ನ ಮಾಡುತ್ತಿದ್ದೇನೆ ಅಂತ ಹೇಳಿದ್ರು. ಹಾಸನದಲ್ಲಿರುವ ಹಳ್ಳದ ರಾಮೇಶ್ವರ ಲಿಂಗದ ಬಗ್ಗೆ ಪುರಾತನ ಇತಿಹಾಸ ಇದೆ. ಇದನ್ನ ಖುದ್ದು ಶ್ರೀರಾಮ ಸ್ಥಾಪಿಸಿ ಪೂಜಿಸಿದ್ದಾನೆ ಅನ್ನುವ ನಂಬಿಕೆ ಇದೆ. ಸದಾ ನೀರಿನ ಹೊರತೆ ಬರುವ, ನೀರಿನೊಳಗೆ ಇರುವ ಹಳ್ಳದ ರಾಮೇಶ್ವರಕ್ಕೂ ರಾಮನಿಗೂ ಪುರಾತನ ನಂಟಿರೋದನ್ನ ಇದು ದೃಢಪಡಿಸುತ್ತೆ. ಈ ಹಳ್ಳದಲ್ಲಿರುವ ನೀರು ಎಂಥ ಬರಗಾಲ ಬಂದರೂ ಕೂಡ ಬತ್ತೋದಿಲ್ಲ ಅಂತಾರೆ ಗ್ರಾಮಸ್ಥರು. ಸದಾ ಲಿಂಗವನ್ನ ಆವರಿಸೋ ಪ್ರಕೃತಿ ದತ್ತವಾಗಿ ಇರುವ ನೀರಿನ ಸೆಲೆ ಬಹಳ ಅದ್ಭುತವಾಗಿದೆ.
ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯಲ್ಲಿ ರಾಮನ ದೇವಾಲಯ ಇದೆ. ವನವಾಸದ ಸಂದರ್ಭದಲ್ಲಿ ರಾಮ, ಸೀತೆ, ಲಕ್ಷ್ಮಣ ಭೇಟಿ ಕೊಟ್ಟಿದ್ದ ಇತಿಹಾಸವಿದೆ. ಈ ಹಿಂದೆ ಚುಂಚಾರಣ್ಯ ಎಂದು ಈ ಸ್ಥಳವನ್ನ ಕರೆಯಲಾಗ್ತಾ ಇತ್ತು. ಸ್ನಾನ ಮಾಡಬೇಕೆಂದು ಕೇಳಿಕೊಂಡಾಗ ಲಕ್ಷ್ಮಣ ಬಿಟ್ಟ ಬಾಣದಿಂದ ಕಾವೇರಿ ನದಿ ಇಲ್ಲಿ ಹರಿಯಲು ಪ್ರಾರಂಭವಾಯಿತು ಎಂಬ ಐತಿಹ್ಯವಿದೆ. ಚುಂಚನಕಟ್ಟೆ ರಾಮನ ದೇವಾಲಯದಲ್ಲಿ ಹನುಮಂತನಿಗೆ ಮೊದಲ ಪೂಜೆ, ನಂತರ ರಾಮ, ಲಕ್ಷ್ಮಣ, ಸೀತೆಗೆ ಪೂಜೆ ಮಾಡಲಾಗುತ್ತೆ. ರಾಮ ಮಂದಿರ ಉದ್ಘಾಟನೆ ವೇಳೆ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಲಾಗಿದೆ. ಧಾರವಾಡದ ಪುರಾಣ ಪ್ರಸಿದ್ಧ ನುಗ್ಗಿಕೇರಿ ಹನುಮಂತ ದೇವಸ್ಥಾನದಲ್ಲಿ ಅವತ್ತು ರಾಮನ ಉತ್ಸವಕ್ಕೆ ನಿರ್ಣಯಿಸಲಾಗಿದೆ. ಪಲ್ಲಕ್ಕಿಯಲ್ಲಿ ರಾಮನ ಪುಟ್ಟ ಮೂರ್ತಿಯನ್ನು ಕೂರಿಸಿ ನುಗ್ಗಿಕೇರಿ ಗ್ರಾಮದಲ್ಲಿ ಸಂಕೀರ್ತನೆ ಯಾತ್ರೆಗೆ ನಿರ್ಧರಿಸಲಾಗಿದೆ. ರಾಮನ ಭವ್ಯ ರಥೋತ್ಸವವೂ ಕೂಡ ಜರುಗಲಿದೆ. ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮ. ಕಾನೂನು ಹೋರಾಟದ ಫಲವಾಗಿ ಭವ್ಯವಾದ ಶ್ರೀರಾಮ ಮಂದಿರ ತಲೆ ಎತ್ತಿದೆ. ಈ ಐತಿಹಾಸಿಕ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಮುದ್ರಣಕಾಶಿ ಗದಗ ಜಿಲ್ಲೆಯ ಯುವಕನ ಪಾತ್ರ ಕೂಡ ಇದೆ. 2 ತಿಂಗಳು ಅಯೋಧ್ಯೆಯಲ್ಲಿ ಗಣೇಶನ ಮೂರ್ತಿ ಹಾಗೂ ಹಂಸ ಕೆತ್ತನೆ ಮಾಡಿ ಬಂದ ಶಿಲ್ಪಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಕೂಡ ಸಿಕ್ಕಿದೆ. ಒಂದು ನಮಗೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಡೀಟೇಲ್ಸ್ ಎಲ್ಲ ಕೇಳ್ತಾರೆ ಸರ್. ವರ್ಕ್ ಹೇಗೆ ಮಾಡ್ತಾಯಿದ್ರೆ ಹೆಂಗೆ ಇಲ್ಲ ಹೆಂಗೆ ಒಂದು ಫೋಟೋ ಹೆಂಗೆ ವರ್ಕ್ ತೋರಿಸ್ಕೊಂಡಲ್ಲೇ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಸರ್ ಅವರು. ಅಂದರೆ ಅಲ್ಲಿ ಒಂದು ಇಂಟರ್ವ್ಯೂ ಇರ್ತೈತೆ ಸರ್. ಎಲ್ಲ ಮುಗಿಸ್ಕೊಂಡು ಆಮೇಲೆ ವರ್ಕ್ ಫೋಟೋ ತೋರಿಸಿದ್ಮೇಲೆ ಆಮೇಲೆ ಒಳಗಡೆ ಕರೀತಾರೆ ಸರ್. ಒಂದು ಪಿಲ್ಲರ್ ಕೊಡ್ತಿದ್ದೆ ಸರ್, ವರ್ಕ್ ಹೆಂಗೆ ಮಾಡ್ತೀರಿ ಏನಂತೇಳಿ. ಆ ಪಿಲ್ಲರಲ್ಲಿ ವರ್ಕ್ ನಾವು ಮಾಡಿದಾಗ ಅವರು ಟ್ರಸ್ಟ್ ಕಮಿಟಿ ಇದೆ ಸರ್. ಕಮಿಟಿಯಿಂದ ಬಂದು ಸೆಲೆಕ್ಟ್ ಮಾಡ್ಕೊಂತಾರೆ ಸರ್, ಹೇಗೆ ಏನು ವರ್ಕಿಂದ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತಂದು ತಿಳ್ಕೊಂಡು ಆಮೇಲೆ ನಾವು ಒಳಗಡೆ ವರ್ಕ್ ಮಾಡಕ್ಕೆ ಬರ್ತೀವಿ ಸರ್. ಅಲೋ ಮಾಡ್ತಾರೆ ಸರ್. ಅಲ್ಲಿ 15 ಪಿಲ್ಲರಲ್ಲಿ ಒಂದು 15 ವರ್ಕ್ ಹಂಸ ವರ್ಕ್ ಮಾಡಿದ್ವಿ ಸರ್, ಕೆತ್ತನೆ ಕೆಲಸ, ಕಾರ್ವಿಂಗು ಹಾಕಿ ಆದಮೇಲೆ ದೇಶದೆಲ್ಲೆಡೆ ಶ್ರೀರಾಮನ ಜಪ ಶುರುವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭವಾಗಿದೆ. ವಿವಿಧ ಭಾಗಗಳಿಂದ ಭಕ್ತರು ಅಯೋಧ್ಯೆ ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಬಳ್ಳಾರಿ ನಗರದ ಯುವಕರಿಬ್ಬರು ಸೈಕಲ್ ಮೂಲಕ ಸುಮಾರು 2000 ಕಿಲೋಮೀಟರ್ ಯಾತ್ರೆಯನ್ನು ನಡೆಸಿ ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ. ನಾವು ಇದಕ್ಕೆ ಮುಂಚೆ ಹೋಗಿದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಒಂದು ದಿನಕ್ಕೆ. ಫಸ್ಟ್ ನಾವು ಅಯೋಧ್ಯೆಗೆ ಟ್ರೈನಲ್ಲಿ ಬಸ್ಸಲ್ಲಿ ಹೋಗ್ಬೋದಿತ್ತು, ಫ್ಲೈಟಲ್ಲಿ ಹೋಗ್ಬೋದಿತ್ತು. ನಾವು ಫಸ್ಟಿನ ಸ್ಟಾರ್ಟ್ನೇ ಅಯೋಧ್ಯೆ ನೋಡ್ಬೇಕಂದ್ರೆ ನಾವು ಸೈಕಲಲ್ಲಿ ಒಟ್ಟು ನಮ್ಮ ಪರಿಶ್ರಮ ಇರಬೇಕು, ನಮ್ಮ ಭಕ್ತಿ ಇರಬೇಕು ಅನ್ನೋ ಮಾರ್ಗವಾಗಿ ಹೋಗ್ತಾ ಇದ್ದೀವಿ ಸರ್. ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರಿ? ಎಷ್ಟು ದಿವಸಕ್ಕೆ ಅಲ್ಲಿಗೆ ರೀಚ್ ಆಗ್ತೀರಾ ಸರ್? ನಾವು ಒಂದು 15ರಿಂದ 20 ದಿನದೊಳಗೆ ಹೋಗ್ತೀವಿ ಸರ್. 15ರಿಂದ 20 ದಿನ ಫಿಕ್ಸ್ ಸರ್ ಹೋಗೋದು. ಈ ತಿಂಗಳು 28ರಿಂದ 30ರೊಳಗೆ ರೀಚ್ ಆಗ್ತೀವಿ ಅಂತ ನಂಬಿಕೆ ಐತೆ ಸರ್ ನಮಗೀಗ. ನಮಗೇನಾದ್ರು ಸಮಸ್ಯೆ ಆದರೆ ಮೆಡಿಕಲ್ ಕಿಟ್ ಎಲ್ಲ ರೆಡಿ ಇದಾವೆ ಸರ್. ಸೈಕಲಿಗೆ ಏನಾದರೂ ಅದಕ್ಕೂ ಎಕ್ಸ್ಟ್ರಾ ಲಗೇಜ್ ಇಟ್ಕೊಂಡಿದ್ದೀವಿ ಸರ್. ಹಂಗಾಗಿ ನಾವು ಏನೋ ಬಂದರೂ ಕಷ್ಟವನ್ನು ನಿವಾರಿಸ್ಕೊಂಡು ಮುಂದೆ ಹೋಗ್ಬೇಕಂತ ಅನ್ಕೊಂತೀವಿ ಸರ್. ನಮ್ಮಲ್ಲಿ ನಾವೇ ರಾಮ ಎಂದು ತಿಳ್ಕೊಂಡವರು ಅವ್ರವ್ರ ಕೈಲಾದಷ್ಟು ಕಾಣಿಕೆಯನ್ನು ನೀಡ್ತಿದ್ದಾರೆ ಸರ್. ಅವರು ನಮ್ಮ ಊಟಕ್ಕೆ ಅದಕ್ಕೆ ಇದಕ್ಕೆ ಭಕ್ತಾದಿಗಳೇ ಖರ್ಚು ಅವರನ್ನು ನೋಡ್ಕೊತಿದ್ದಾರೆ ಸರ್. ಕೆಲವರು ಊಟನ ಮಾಡಿಸಿ ಹಣ್ಣು ಹಂಪಲುಗಳನ್ನು ಕೊಟ್ಟು ಮುಂದೆ ಕಳಿಸ್ತಿದ್ದಾರೆ ಸರ್ ಅವರು. ನಾವು ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ದೇಶದ ಹಿಂದೂಗಳು ಐತಿಹಾಸಿಕ ಕ್ಷಣಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಹಿಂದೂ ಕಾರ್ಯಕರ್ತರು ಮನೆ ಮನೆಗೆ ಮಂತ್ರಾಕ್ಷತೆ ಹಾಗೂ ಆಮಂತ್ರಣ ಪತ್ರಿಕೆಯನ್ನ ನೀಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಯನ್ನ ಹಬ್ಬದ ರೀತಿ ಆಚರಿಸಿ ಅನ್ನೋ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಅನ್ಯ ಧರ್ಮೀಯರು ಸಹ ಮಂತ್ರಾಕ್ಷತೆ ಪಡೆದು ರಾಮ ಮಂದಿರ ಉದ್ಘಾಟನೆಗೆ ಹಾರೈಸುವ ಮೂಲಕ ಭಾವೈಕ್ಯ ಮೆರೆದಿದ್ದಾರೆ.
यताः शरणं नास्ते तत्त्वत्वमयिमाः शरणं कुमाराय गोविन्दाय नमो रामचंद्र की श्री राम ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ತ್ರೇತಾ ಯುಗದಲ್ಲಿ ಸೀತೆಯನ್ನ ಹುಡುಕಿ ಲಂಕೆಗೆ ಹೊರಡ್ತಾನೆ. ಆಗ ಕರ್ನಾಟಕದ ವಿವಿಧ ಸ್ಥಳಕ್ಕೆ ಬಂದಿದ್ದ ಅನ್ನೋ ನಂಬಿಕೆ ಇದೆ. ಅದರಂತೆ ಗಿರಿ ಜಿಲ್ಲೆ ಯಾದಗಿರಿಗೂ ಪ್ರಭು ಶ್ರೀರಾಮನಿಗೂ ಅವಿನಾಭಾವ ಸಂಬಂಧ ಇದೆ. ರಾಮಸಮುದ್ರ ಗ್ರಾಮದ ಬೆಟ್ಟದಲ್ಲಿ ಒಂದು ದಿನ ಶ್ರೀರಾಮ ವಾಸವಿದ್ದಂತೆ. ಹೀಗಾಗಿ ಆ ಗ್ರಾಮಕ್ಕೆ ರಾಮಚಂದ್ರ ಅಂತ ಹೆಸರು ಬಂದಿದೆ. ಉದ್ಘಾಟನೆಗೆ ನಮ್ಮ ಊರಲ್ಲಿ ಭಾಳ ಸಂಭ್ರಮದಿಂದ ಭಾಳ ಉತ್ಸಾಹದಿಂದ ಎಲ್ಲ ನಮ್ಮ ಯುವಕರು ಆಮೇಲೆ ಮುಖಂಡರು ಎಲ್ಲ ಸೇರಿ ನಾವು ಭಾಳ ಸಂಭ್ರಮಾಚರಣೆ ಮಾಡ್ಬೇಕಂತ ಮಾಡಿದ್ವಿ ಸರ್. ಈಗ ಇಲ್ಲಿಂದ 22 ತಾರೀಕುವರೆಗೆ ಎಲ್ಲ ವಿಶೇಷ ಪೂಜೆ ನಡೀತಾವೆ. ದಿವಸ ಆಂಜನೇಯ ಗುಡಿಯಲ್ಲಿ ಆಯಿತು, ಬೇರೆ ಗುಡಿಯಲ್ಲಿ ಆಯಿತು, ಆಮೇಲೆ ಇಲ್ಲಿ ರಾಮಾಯಣ ಬುಕ್ಸ್ ಇದ್ದಾವೆ, ಅವಕ್ಕೂ ಪೂಜೆ ನಡೀತದೆ ಸರ್. ಇಂಥವೆಲ್ಲ ಮಾಡ್ಕೊಂಡಿದ್ದೀವಿ. ಆಮೇಲೆ ನಿನ್ನೆ ನಾವು ಸಭೆ ಸೇರಿದ್ದೀವಿ ಎಲ್ಲ. ಜನವರಿ 22ಕ್ಕೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ. 500 ವರ್ಷಗಳ ರಾಮನ ವನವಾಸ ಕೊನೆಯಾಗುವ ಕಾಲ ಬಂದಿದೆ. ಮತ್ತೊಮ್ಮೆ ರಾಮ ತನ್ನೂರಿನ ಅರಮನೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ಳಲಿದ್ದಾನೆ. ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ರಾಮನೂರು ಅಯೋಧ್ಯೆ ಮಂದಿರದಲ್ಲಿ 48 ದಿನಗಳ ಕಾಲ ಮಂಡಲ ಪೂಜೆ, ಹೋಮ, ಹವನ, ಯಜ್ಞಗಳು ನಡೆಯಲಿವೆ. ಈ ಯಜ್ಞದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದ ಕೊಪ್ಪಳದ ಜಿಲ್ಲೆಯ 2 ಅರ್ಚಕರು ಆಯ್ಕೆಯಾಗಿದ್ದಾರೆ. ಕಾರಟಗಿಯ ಎರಡೋಣಿ ಗ್ರಾಮದ ಕುಮಾರಯ್ಯ ಹಿರೇಮಠ ಹಾಗೂ ಬಸವಣ್ಣ ಕ್ಯಾಂಪ್ನ ಆದಯ್ಯ ಸಾಲಿಮಠ ಮಂಡಲ ಪೂಜೆಯಲ್ಲಿ ಪಾಲ್ಗೊಂಡು ಯಜ್ಞವನ್ನ ನಡೆಸಲಿದ್ದಾರೆ. ನಾವು ಆಯ್ಕೆಯಾಗಿರೋದು ನಮ್ಮ ವಿದ್ವತ್ನಿಂದ ಅಥವಾ ವೇದ ಅಧ್ಯಯನದಿಂದ ಆಯ್ಕೆಯಾಗಿರೋದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಅದೇ ರೀತಿಯಾಗಿ ಅಲ್ಲಿ ನಡೀತಕ್ಕಂತಹ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಸರ್, ಈಗ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ನೂತನ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ ನಡೀತಾ ಇದೆ ಜನವರಿ 22ನೇ ತಾರೀಕು. ಅದಾದ ನಂತರದಲ್ಲಿ ಸುಮಾರು 48 ದಿನಗಳ ಕಾಲ ನಿರಂತರವಾಗಿ ಅಯೋಧ್ಯೆ ಕೋಟ್ಯಾಂತರ ಹಿಂದೂಗಳ ಕನಸು ರಾಮ ಮಂದಿರ ಉದ್ಘಾಟನೆಗೆ ಇದೀಗ ದಿನಗಣನೆ ಶುರುವಾಗಿದೆ. ಅಯೋಧ್ಯೆಯಲ್ಲಿ ಅದ್ದೂರಿ ತಯಾರಿ ಕೂಡ ನಡೀತಾ ಇದೆ. ಇದೇ ವೇಳೆ ಹಿಂದೂ ಮಹಾಸಭಾ ರಾಮ ಮಂದಿರ ಉದ್ಘಾಟನೆಗೆ ಅಪಸ್ವರ ಎತ್ತಿದೆ. ಶ್ರೀರಾಮನ ವಿಚಾರದಲ್ಲಿ ಭಂಡತನ ಮಾಡಿ ಶಾಸ್ತ್ರಗಳನ್ನ ಗಾಳಿಗೆ ತೂರಲಾಗಿದೆ. ಕೇವಲ ಬೂಟಾಟಿಕೆ ಮಾಡಿದ್ರೆ ಬಿಜೆಪಿಗೆ ಶ್ರೀರಾಮನ ಶಾಪ ತಟ್ಟಲಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.